ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರದ ಸಹವಾಸ ಸಾಕು ಅಂತೇಳಿ ಧ್ಯೇಯವಾಕ್ಯದೊಂದಿಗೆ ಈಗಾಗಲೇ ಹೋರಾಟದ ಹಾದಿಯನ್ನು ಹಿಡಿದಿರ್ತಕ್ಕಂಥ JDS ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಟಿವಿ ಜೊತೆಗಿದ್ದಾರೆ. ಅವ್ರನ್ನೇ ಕೇಳೋಣ ಬನ್ನಿ. ಸರ್, ಈಗಾಗಲೇ JDS ಸರ್ಕಾರ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಶುರು ಮಾಡಿದೆ. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರದ ಸಹವಾಸ ಸಾಕು ಅಂತ ಹೇಳಿ ಧ್ಯೇಯವಾಕ್ಯ ಇರತಕ್ಕಂಥದ್ದು. ಇದ್ರ ಬಗ್ಗೆ ಈಗಾಗಲೇ ಪೋಸ್ಟರ್ ಅನ್ನು ಕೂಡ ಎಲ್ಲ ಕಡೆ ಅಂಟಿಸಲಾಗಿರ್ತಕ್ಕಂಥದ್ದು. ಜನಾಭಿಪ್ರಾಯವನ್ನು ಮೂಡಿಸ್ತಿದ್ದಾರೆ. ಏನು ಹೇಳ್ತಾರೆ ಸರ್ ಇದ್ರ ಬಗ್ಗೆ? ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತ ಜನತಾದಳ ಪಕ್ಷ ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಇದು ಸ್ಲೋಗನ್ ನಮ್ದಾಗಿರ್ಬೋದು, ಆದರೆ ಭಾವನೆ ರಾಜ್ಯದ ಜನತೆದು. ಕಳೆದ 2 ವರ್ಷದಿಂದ ನಿರಂತರವಾಗಿ ನಾನಾ ರೀತಿ ಇವತ್ತು ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು ಒಂದು ವಿಚಾರ. ಇವತ್ತು ಪ್ರಮುಖವಾಗಿ ನಾವು ಬೆಲೆ ಏರಿಕೆ ಒಂದೇ ಇಟ್ಕೊಂಡು ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದಲ್ಲ. ಒಂದು ಕಡೆ ಭ್ರಷ್ಟಾಚಾರದ ಬಗ್ಗೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಕೊಟ್ಟಿರ್ತಕ್ಕಂಥ ಹೇಳಿಕೆ ತಾವೇ ತಮ್ಮ ಮಾಧ್ಯಮದ ಮೂಲಕ ಇಡೀ ರಾಜ್ಯದ ಜನತೆಗೆ ತಿಳಿಸಿದ್ದೀರಿ. ಮತ್ತು ಅದಕ್ಕೆ ಏನೇ ಸಂದೇಶ ಕೊಡ್ಬೋದು. ಅವರು ಶಾಸಕ ಅಲ್ಲ, ಸ್ವಪಕ್ಷದ ಶಾಸಕ ಅಲ್ಲ, ಎಕನಾಮಿಕ್ ಅಡ್ವೈಸರ್. ಅಂದರೆ ಒಬ್ಬ ಮುಖ್ಯಮಂತ್ರಿಗೆ ಈ ನೋಸ್ ಎವ್ರಿಥಿಂಗ್. ಆರ್ಥಿಕ ಸ್ಥಿತಿ ಪರಿಸ್ಥಿತಿಗಳೇನಿದೆ, ವ್ಯವಸ್ಥೆಗಳೇನಿದೆ, ಎಲ್ಲಿಗೆ ಹೋಗಿ ನಿಂತಿದೆ, ಅವರೇ ನಂಬರ್ 1 ಸ್ಥಾನ ಕೊಟ್ಟಿದ್ದಾರೆ ಇವತ್ತು ಭ್ರಷ್ಟಾಚಾರದಲ್ಲಿ. ಅದಷ್ಟೇ ಅಲ್ಲ, ಈಗ ಏನು 33,000 ಕೋಟಿಯಷ್ಟು ಇವತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನ್ಗೆ ಕೊಡಬೇಕಾಗಿರ್ತಕ್ಕಂಥ ಒಂದು ಬಿಲ್ಲು ಇವತ್ತು ಇಲ್ಲಿವರೆಗೂ ಪಾವತಿ ಆಗಿಲ್ಲ. LOC ಹಂಗೆ ಇಟ್ಕೊಂಡು ಬಾಕಿ ಉಳಿಸ್ಕೊಂಡಿದ್ದಾರೆ. ಹತ್ತತ್ರ 1.5 ಲಕ್ಷ ಜನ ಇವತ್ತು ಕಾಂಟ್ರಾಕ್ಟರ್ಸ್ ಇದ್ದಾರೆ. ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಟ್ರಾಕ್ಟರ್ಸ್ಗೆ ಹೇಳಿದರು, ಏನು PCM ಅಭಿಯಾನ ಅಂತೆ, 40% ಕಮಿಷನ್ ಅಂತೆ. ಅಂದಿನ ಸರ್ಕಾರದ ಮೇಲೆ ಎಲ್ಲ ರೀತಿ ಮಾತನಾಡಿದ್ರಿ. ನಾವು ಬರ್ತಾ ಇದ್ದಂಗೆ ಕಮಿಷನ್ ಅಂತಕ್ಕಂಥದ್ದನ್ನು ಕಿತ್ತೊಗಿತೇವೆ ಅಂದ್ರಿ. ಯಾವ ಪ್ರಮಾಣದಲ್ಲಿ ಇವತ್ತು ಕಮಿಷನ್ನು, ಬಹುಶಃ ಕಮಿಷನ್ ಅಂತಕ್ಕಂಥದ್ದು ಒಂದು ದಾಖಲೆ ಪ್ರಮಾಣದಲ್ಲಿ ಮುಟ್ಟಿಸಿದ್ದೀರಿ. ಅದಕ್ಕೆ ಪರ್ಸೆಂಟೇಜ್ ಅಂತಕ್ಕಂಥದ್ದೇ ಇಲ್ಲ. ಇವತ್ತು ಸಚಿವ ಕುಟುಂಬಸ್ಥರು ಇವತ್ತು ಕಮಿಷನ್ ಏಜೆಂಟ್ಗಳಾಗಿ ವರ್ತನೆ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ. ಇದು ಕೂಡ ತಾವೇ ಬೆಳಕಿಗೆ ತಗೊಂಬಂದಿದ್ದೀರಿ. ಈ ರೀತಿ ನಾನಾ ವಿಚಾರಗಳಿದೆ. 5 ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾರೆ, ಪ್ರಣಾಳಿಕೆಯಲ್ಲಿ ಅವರೇ ಹೇಳ್ಕೊಳ್ತಾರೆ. ಪ್ರತಿ ತಿಂಗಳು ಕೊಡ್ತೇವೆ, ಗೃಹಲಕ್ಷ್ಮಿ ಕೊಡ್ತೇವೆ, ಗೃಹಜ್ಯೋತಿ ಕೊಡ್ತೇವೆ, ಯುವ ನಿಧಿ ಕೊಡ್ತೇವೆ ಎಲ್ಲ ಹೇಳಿದರು. ಬಟ್ ಅಲ್ಟಿಮೇಟ್ಲಿ ಇಲ್ಲಿವರೆಗೂ ಕೊಡೋಕ್ಕಾಗಿದೆಯಾ? ಅದು ಒಂದು ಭಾಗ. ಮೊನ್ನೆ ಸದನದಲ್ಲಿ ಇತ್ತೀಚೆಗೆ 16ನೇ ಬಡ್ಜೆಟ್ನ ಮಂಡನೆ ಮಾಡಿದೆ ಅಂತ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಬೆನ್ನು ತಟ್ಕೊಂಡ್ರು. ಭಾಳ ದೊಡ್ಡ ಪ್ರಮಾಣದ ಗಾತ್ರದ ಬಡ್ಜೆಟ್ ಕೊಟ್ಟಿದ್ದೇನೆ, 4 ಲಕ್ಷ ಕೋಟಿಗೂ ಅಧಿಕ ಬಡ್ಜೆಟ್ ಕೊಟ್ಟಿದ್ದೇನೆ ಅಂದರು. ಸಾಲ ಎಷ್ಟು ಮಾಡಿದ್ದೀರಿ? 75 ವರ್ಷ, ಈಗ 77-78 ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ ಸ್ವಾತಂತ್ರ್ಯ ಬಂದು. 75 ವರ್ಷ ಆಳ್ವಿಕೆ ಮಾಡಿದಂಥ ನಮ್ಮ ಅನೇಕ ಪಕ್ಷಗಳು, ಅನೇಕ ರಾಜಕೀಯ ಮುಖಂಡರು 5 ಲಕ್ಷ ಕೋಟಿ ಸಾಲ ಮಾಡಿದರು. ನೀವೆಷ್ಟು ಮಾಡಿದ್ದೀರಿ 2 ವರ್ಷದಲ್ಲಿ? 2.25 ಲಕ್ಷ ಕೋಟಿ ಸಾಲ ಮಾಡಿದ್ದೀರಿ. ಆಯಿತು, ಸಾಲ ತಗೊಂಡಿದ್ದೀರಿ. ಸಾಲ ಯಾತಕ್ಕೆ ತಗೊಂಡಿದ್ದೀರಿ? ಅಭಿವೃದ್ಧಿ ದೃಷ್ಟಿಯಿಂದ ತಗೊಂಡಿದ್ದೀರಾ? ಅನುದಾನಗಳು ಕೊಟ್ಟಿದ್ದೀರಾ MLAಗಳಿಗೆ? ನೀವು ಸಾಲ ತಗೊಂಡಿರ್ತಕ್ಕಂಥದ್ದು ಸಾಲ ತೀರಿಸಲಿಕ್ಕೆ. 5 ಗ್ಯಾರಂಟಿಗಳು ಕೂಡ ಕೊಡಲಿಕ್ಕೆ ಆಗ್ತಾಯಿಲ್ಲ. ಇಷ್ಟು ಲಕ್ಷಾಂತರ ರೂಪಾಯಿ ನೀವು ಸಾಲ ತಗೊಂಡು. ಇದು ಉತ್ತರ ಇವತ್ತು ಜನ ಬಯಸ್ತಾ ಇದ್ದಾರೆ. ಜನರ ಪರವಾಗಿ ಧ್ವನಿ ಎತ್ತಿ ಮಾತನಾಡಬೇಕಾಗಿರ್ತಕ್ಕಂಥದ್ದು ಜನತಾದಳ ಪಕ್ಷದ ಕರ್ತವ್ಯ, ಜವಾಬ್ದಾರಿ ನಾವು ನಿರ್ವಹಿಸ್ತಾ ಇದ್ದೇವೆ.